ಹುಬ್ಬಳ್ಳಿಯಲ್ಲಿರುವ ಗೋಕುಲದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಹೋಗಿದ್ವಿ. ಪ್ರತಿ ಶನಿವಾರನೂ ಅಯ್ಯಪ್ಪ ಸ್ವಾಮಿಯ ಪೂಜೆ ಹಾಗೂ ಅನ್ನ ಸಂತರ್ಪಣೆಯ ಸೇವೆ ಕೂಡ ಇರುತ್ತೆ. ನಾವು ಕೂಡ ಇವತ್ತು ಸಡನ್ನಾಗಿ ಅಲ್ಲಿ ಹೋಗಿದ್ವಿ. ಹೋಗೋಣ ಅನ್ನಿಸ್ತು ಅಯ್ಯಪ್ಪ ಸ್ವಾಮಿ ಗುಡಿಗೆ. ಸೊ ನಮ್ಗೆ ಹೋಗುವಾಗ ಮಂಗಳಾರತಿ, ದೇವರ ದರ್ಶನ, ಹಾಗೆ ಸ್ವಾಮೀಜಿಯವರ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲನೂ ಸಿಕ್ತು. ಹಾಗೆ ಅನ್ನ ಸಂತರ್ಪಣಾ ಸೇವೆ ಕೂಡ ನಮಗೆ ಸಿಕ್ತು. ದೇವರ ಪ್ರಸಾದನ ಸ್ವೀಕರಿಸಿ ಬಂದ್ವಿ. ನೀವು ಕೂಡ ಏನಾದರೂ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡಿಬೇಕು ಅಂತಂದರೆ ನೀವು ಪ್ರತಿ ಶನಿವಾರ ಹುಬ್ಬಳ್ಳಿಯಲ್ಲಿರುವ ಗೋಕುಲ್ ಅಯ್ಯಪ್ಪ ಸ್ವಾಮಿ ಗುಡಿಗೆ ಭೇಟಿ ನೀಡಿ. ತುಂಬ ಚೆನ್ನಾಗಿ ಪೂಜೆ ಅಂತೂ ಕಣ್ತುಂಬ ಬರುತ್ತೆ. ದೇವರೇ ಎದುರು ಬಂದಂಗಾಗುತ್ತೆ. ಹಾಗೆ ಅಂಥ ವೈಬ್ರೇಷನ್ ತುಂಬಾ ಇದೆ ದೇವ್ರದ್ದು. ಭಕ್ತಿ ಅಲ್ಲಿ ತುಂಬ ಜನ ಸೇರಿರ್ತಾರೆ. ಸೊ ನೀವು ಕೂಡ ಅಲ್ಲಿ ಕೂಡ ವಿಸಿಟ್ ಮಾಡಿ ಒಂದು ಸಲ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತೀನಿ. ಯಾಕಂದರೆ ನನಗಂತೂ ನಾನು ಇವತ್ತು ಹೋಗಿದ್ದೆ. ನಾನು ಪ್ರತಿ ಸಲ ಹೋಗ್ತಿರ್ತೀನಿ. ಹಾಗೆ ಇವತ್ತು ನನಗೆ ದೇವರದ್ದು ಮಂಗಳಾರತಿ ಪೂಜೆ ಎಲ್ಲನೂ ಸಿಕ್ತು. ನನಗಂತೂ ಮನಸ್ಸಿಗೆ ತುಂಬಾ ಖುಷಿ ಆಯ್ತಪ್ಪ. ದೇವರ ದರ್ಶನ ಪಡೆದಿರೋದೇ ಸಿಗೋದೇ ಕಡಿಮೆ. ಅಂಥದ್ರೊಳಗೆ ಇವತ್ತು ಸಡನ್ ಹೋದಾಗ ದೇವರ ಮಂಗಳಾರತಿನೇ ಸಿಕ್ತು ನನಗೆ. ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಹೋಗಿ ದೇವರ ಕೃಪೆ ಪಡ್ಕೊಂಡ್ವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅದ್ಭುತವಾದ ವೈಬ್ರೇಷನ್ಸ್ ದೇವರ ಸನ್ನಿಧಾನದೊಳಗೆ ಮನಃಶಾಂತಿ ತುಂಬಾ ಸಿಗುತ್ತೆ. ಒಂದು ಸಲ ಭೇಟಿ ಕೊಡಿ. ಮತ್ತೆ ಹೋಗಬೇಕು ಅನಿಸಿದರೆ ಹುಬ್ಬಳ್ಳಿಯ ಗೋಕುಲದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ನಾನು ತುಂಬ ಹುಬ್ಬಳ್ಳಿಯಲ್ಲಿ ಭಾಳ ದೇವಸ್ಥಾನ ನೋಡಿದ್ದೀನಿ, ಆದರೂ ನನಗೆ ತುಂಬ ಇಷ್ಟವಾಗಿರೋ ದೇವಸ್ಥಾನ ಇದು ಅಯ್ಯಪ್ಪ ಸ್ವಾಮಿ ಗುಡಿ. ಪ್ರತಿ ಡಿಸೆಂಬರ್ಗಂತೂ ನಾನು ಕಂಟಿನ್ಯೂ ಹೋಗ್ತಾ ಇರ್ತೀನಿ. ಸೊ ಈಗ ಯಾಕೋ ಮನಸ್ಸು ಹೋಗ್ಬೇಕನ್ನಿಸ್ತು. ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ದೇವರು ದರ್ಶನ ಮಾಡಿಸ್ಬೇಕನ್ನಿಸ್ತು. ಹೋಗಿ ಬಂದು ತುಂಬ ಖುಷಿಯಾಯಿತು. ಸೊ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಪ್ರತಿ ಶನಿವಾರ ಭಜನೆ ಕೂಡ ಇರುತ್ತೆ. ನಾವು ದೇವರ ಭಕ್ತಿಗೀತೆಗಳನ್ನ ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ಬೋದು. ಹಾಗೆ ದೇವರ ಪ್ರಸಾದ ಕೂಡ ಇರುತ್ತೆ. ಪ್ರಸಾದ ಕೂಡ ಸ್ವೀಕರಿಸಿ ಬರ್ಬೋದು. ಎಲ್ಲರ ಹತ್ರ ಕೇಳ್ತೀನಿ, ಇಂಥ ದೇವಸ್ಥಾನಕ್ಕೆ ಹೋಗಿ ದೇವರ ಕೃಪೆಗೆ ಪಾತ್ರರಾಗಿ. ತುಂಬ ಅದ್ಭುತ ವೈಬ್ರೇಷನ್.